ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ಮಾರ್ನಿಂಗ್ 9 o'clock ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಮಗಳನ್ನ ಸ್ವಲ್ಪ ಬೇಗನೆ ಕರ್ಕೊಂಡೋಗಿ ಸ್ಕೂಲ್ಗೆ ಬಿಟ್ಟು ಬಂದೆ. ಇವಾಗ ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದೀನಿ. ನನ್ನ ಹಸ್ಬೆಂಡು ನೈಟ್ ಎಲ್ಲ ಜ್ವರ ಇತ್ತು, ಮಲಗಿದ್ದಾರೆ. ಅವರು ಇನ್ನೂ ಎದ್ದಿಲ್ಲ. ಅವ್ರಿಗೆ ಏನಾದರೂ ಟಿಫನ್ ಮಾಡಿಕೊಡ್ಬೇಕು. ನನ್ನ ಮಗಳಿಗೆ ಪುಳಿಯೋಗರೆ ಮಾಡಿದ್ದೆ, ಅವಳು ತಿಂದ್ಬಿಟ್ಟು ಹೊರಟ್ಲು. ಇವಾಗ ನನಗೆ ಏನಾದರೂ ಅಂದರೆ ನಾನು ಪುಳಿಯೋಗರೆ ತಿಂತೀನಿ, ಅವ್ರಿಗೆ ಏನಾದ್ರೂ ಗಂಜಿ ಮತ್ತು ಏನಾದರೂ ಮಾಡ್ಕೊಳ್ಳೋಣ ಅಂತ. ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇನ್ನು ಏನು ಕೆಲಸ ಮಾಡಿಲ್ಲ, ಸ್ವಲ್ಪ ಪಾತ್ರೆ ಇದೆ ತೊಳಿಬೇಕು. ಪುಳಿಯೋಗರೆ ಮಾಡಿದ್ದೆ, ನನ್ನ ಮಗಳು ತಿಂದ್ಬಿಟ್ಟು ಹೊರಡ್ಲು. ಬರಬೇಕಾದ್ರೆ ಹಂಗೆ ಫ್ರೆಶ್ಶಾಗಿ ಪಪಾಯ ಮಾರ್ತಾಯಿದ್ರು. ಅಲ್ಲೊಂದು ಮರ ಇದೆ, ಅಲ್ಲೇ ಕಟ್ ಮಾಡಿ ಮಾರ್ತಾರೆ. ಆವಾಗ ತೊಗೊಂಬಂದೆ. ಅವ್ರಿಗೆ ಗಂಜಿ ಜೊತೆ ಒಂದೆರಡು ಮೊಟ್ಟೆ ಕೊಡೋಣ ಅಂದ್ಬಿಟ್ಟು ಮೊಟ್ಟೆನ ಬೇಕಿಟ್ಟಿದ್ದೀನಿ. ಇದೊಂದು ಅಂಗಡಿಲಿ ನೋಡಿದೆ, ಕೆಲಾಕ್ಸು ಟ್ರೈ ಮಾಡೋಣ, ಟೇಸ್ಟ್ ಇಷ್ಟ ಆದರೆ ಒಂದು ದೊಡ್ಡ ಪ್ಯಾಕೆಟ್ ಬೇಕಾದ್ರೆ ತಂದಿಕೊಳ್ಳೋಣ ಅಂದ್ಬಿಟ್ಟು ತೊಗೊಂಬಂದೆ. ಸ್ಟ್ರಾಬೆರಿ ಜೊತೆ ತಿನ್ನಬೇಕು ಅನಿಸುತ್ತೆ, ಫ್ರೂಟ್ ಹಾಕ್ಕೊಂಡು ಹಾಲು ಜೊತೆ ಫ್ರೂಟ್ ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಅನಿಸುತ್ತೆ. ನಾನು ನೋಡೋಣ, ಟ್ರೈ ಮಾಡೋಣ. 10 rupees ಅಷ್ಟೇ ಪ್ಯಾಕೆಟು. ಹೇಗಿರುತ್ತೆ ಏನು ಟ್ರೈ ಮಾಡೋಣ ಅಂದ್ಬಿಟ್ಟು ತೊಗೊಂಬಂದೆ. ಏನಪ್ಪ ಅಂದರೆ ಒಂದು ವಿಷಯದ ಬಗ್ಗೆ ಮಾತಾಡಬೇಕು. ತುಂಬ ಕಮೆಂಟ್ ಬರ್ತಾ ಇರೋದು ಈ ವಿಷಯದ ಬಗ್ಗೆನೇ. ಒಂದು ವಿಡಿಯೋದಲ್ಲಿ 2 ಕಮೆಂಟ್ ಆದ್ರೂ ಈ ವಿಷಯದ ಬಗ್ಗೆನೇ ಇರುತ್ತೆ. ಏನಪ್ಪ ಅಂದರೆ ನೀವು ಜೀನಿ ಸ್ಲಿಮ್ ತಗೋತಾ ಇಲ್ವಾ ಅಂದ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ನಾನು ಎಷ್ಟೋ ವಿಡಿಯೋದಲ್ಲಿ ಕ್ಲಾರಿಟಿ ಕೊಟ್ಟಿದ್ದೀನಿ. ಇಲ್ಲ, ಜೀನಿ ಸ್ಲಿಮ್ನ ನಾನು ಬಿಟ್ಟಿದ್ದೆ ಯಾಕೆ ಏನು ಅಂತ ಎಷ್ಟೋ ವಿಡಿಯೋದಲ್ಲಿ ಕ್ಲಾರಿಟಿ ಕೊಟ್ಟಿದ್ದೀನಿ. ಒಬ್ಬೊಬ್ಬರು ಆ ವಿಡಿಯೋಸ್ ನೋಡಿರಲ್ಲ ಅನಿಸುತ್ತೆ, ಅದರಿಂದ ತುಂಬ ಕಮೆಂಟ್ ಬರ್ತಾಯಿದೆ. ನನ್ನ ಇನ್ಸ್ಟಾಗ್ರಾಮಲ್ಲೂ DM ಮಾಡಿದ್ದಾರೆ ತುಂಬ ಜನ. ಏನಕ್ಕೆ ನೀವು ಜೀನಿ ಸ್ಲಿಮ್ ಬಿಟ್ರಿ, ಇಲ್ಲ ತೊಗೋತಾ ಇಲ್ವಾ, ಕ್ಲಾರಿಟಿ ಕೊಡಿ ಹೇಳಿ ಅಂತ. ನಾನು ಜೀನಿ ಸ್ಲಿಮ್ ಬಿಟ್ಟೆ ಒಂದು 4 months ಮೇಲಾಯಿತು. ಯಾಕಪ್ಪ ಅಂದರೆ ನಾನು ತುಂಬ ಈಟ್ ಬಾಡಿ ನಂದು. ಅದು ಅಲ್ಲದೆ ಜೀನಿ ಸ್ಲಿಮ್ಮು ತುಂಬ ಈಟು. ಸ್ಟಾರ್ಟಿಂಗ್ ಸ್ವಲ್ಪ ಅಡ್ಜಸ್ಟೇ ಆಯಿತು, ಅದಾದಮೇಲೆ ಹೋಗ್ತಾ ನನಗೆ ಅಡ್ಜಸ್ಟ್ ಆಗಲಿಲ್ಲ. ಸ್ವಲ್ಪ ಪ್ರಾಬ್ಲಮ್ ಆಯಿತು, ಈಟ್ ಜಾಸ್ತಿ ಆಯಿತು ಬಾಡೀಲಿ. ಅದರಿಂದ ನಾನು ಜೀನಿ ಸ್ಲಿಮ್ನ ಕಂಪ್ಲೀಟ್ ಬಿಟ್ಟೆ. ಅದು ಅಲ್ಲದೆ ನನಗೆ ಒಂದು 2 ವ್ಯೂವರ್ಸು ಕಮೆಂಟ್ ಮಾಡಿದರು, ಜೀನಿ ಸ್ಲಿಮ್ನ ಸ್ಟಾಪ್ ಮಾಡಿ ಸಿಸ್ಟರ್, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಅದು ಅಷ್ಟು ಹೆಲ್ತ್ಗೆ ಒಳ್ಳೇದಲ್ಲ ಅಂದ್ಬಿಟ್ಟು. ಸ್ಟಾರ್ಟಿಂಗ್ ನನಗೆ ಚೆನ್ನಾಗೇ ಅಡ್ಜಸ್ಟ್ ಆಯಿತು, ಚೆನ್ನಾಗೇ ವೆಯ್ಟ್ ಲಾಸ್ ಆಯಿತು. ಒಂದು 15 daysಲ್ಲಿ 3 kg ಅಷ್ಟು ನಾನು ಸಣ್ಣ ಆದೆ. ಅಷ್ಟು ಬೇಗನೆ ನನಗೆ ವೆಯ್ಟ್ ಲಾಸ್ ರಿಸಲ್ಟ್ ಸಿಕ್ತು ಬೇಗನೆ. ಆದರೆ ಅದು ಬಾಡಿಗೆ ಅಂದರೆ ಹೆಲ್ತ್ ಮೇಲೆ ಅಷ್ಟು ಒಳ್ಳೆಯದಲ್ಲ, ಹೆಲ್ತ್ಗೆ ಒಳ್ಳೆಯದಲ್ಲ ಅಂತ ಗೊತ್ತಾದ ಮೇಲೆ ಬೇಡ ರಿಸ್ಕು ಅಂದ್ಬಿಟ್ಟು ನಾನು ಬಿಟ್ಟೆ. ನಾನು ಎಷ್ಟೋ ವಿಡಿಯೋದಲ್ಲಿ ಕ್ಲಾರಿಟಿ ಕೊಟ್ಟಿದ್ದೀನಿ, ಈ ವಿಷಯದ ಬಗ್ಗೆ ನಾನು ಎಷ್ಟೋ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಒಬ್ಬೊಬ್ಬರು ನೋಡಿರಲ್ಲ ಅನಿಸುತ್ತೆ ಆ ವಿಡಿಯೋಸು. ತುಂಬ ಕಮೆಂಟ್ ಬರ್ತಾಯಿತ್ತು, ಅದರಿಂದ ಈ ವಿಡಿಯೋದಲ್ಲಿ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊತೀನಿ. ನಾನು ಜೀನಿ ಸ್ಲಿಮ್ ಬಿಟ್ಟಿದ್ದೀನಿ, ತೊಗೊತಾ ಇಲ್ಲ. ಅಂದರೆ ನಾನು 1.5 ಡಬ್ಬದಷ್ಟು 1.5 ಬಾಕ್ಸ್ ತೊಗೊಂಡೆ, ಇನ್ನು ಅರ್ಧ ಬಾಕ್ಸ್ ಅಲ್ಲೇ ಇದೆ. ಕೇಳಿದ್ಮೇಲೆ ಯಾಕೋ ನನಗೂ ಸ್ವಲ್ಪ ಭಯ ಆಯಿತು. ಅದರಿಂದ ಹೆಲ್ತ್ ಮೇಲೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ನಾನು ಜೀನಿ ಸ್ಲಿಮ್ನ ಕಂಪ್ಲೀಟ್ ಸ್ಟಾಪ್ ಮಾಡಿದೆ. ಅದನ್ನ ತೊಗೊತಾ ಇಲ್ಲ. ಇವಾಗ ಮಾಮೂಲಿ ಮನೇಲಿ ಏನು ಮಾಡ್ತೀವೋ ಅದನ್ನೇ ತೊಗೋತಾ ಇರೋದು, ಜೀನಿ ಸ್ಲಿಮ್ನ ತೊಗೋತಾ ಇಲ್ಲ. ಇನ್ನೊಂದು ವಿಷಯಪ್ಪ ಅಂದರೆ ನಿಮ್ಮ ಮಗನ್ನ ಕರ್ಕೊಂಡು ಬರಲ್ವಾ, ನಿಮ್ಮ ಮಗನ ಕರ್ಕೊಬನ್ನಿ, ಏನಂತ ಕರ್ಕೊಂಬಂದಿಲ್ಲ ಇನ್ನೂ ಅಂತ. ನಾನು ಕೆಲಸ ಬಿಟ್ಟು ಒಂದು 10 days ಆಯಿತು. ಏನಂತ ಕರ್ಕೊಂಬಂದಿಲ್ಲ ಅಂದರೆ ಹೋಗಿ ಕರ್ಕೊಂಬರೋಣ ಅಂದ್ಬಿಟ್ಟು ನಾನು 2 ಸತಿ ರೆಡಿ ಆದೆ. ನನ್ನ ಹಸ್ಬೆಂಡ್ಗೆ ಹುಷಾರಿಲ್ಲ, ಅದರಿಂದ ಬೇಡ. ಯಾಕಂದರೆ ನಾನು ಲಾಸ್ಟ್ ಮಂಡೇನೇ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಸಂಡೇನೇ ಅವ್ರಿಗೆ ಫುಲ್ಲು ಹುಷಾರಿತ್ತಿಲ್ಲ, ಜ್ವರ. ಈ ಟೈಮಲ್ಲಿ ಬಿಟ್ಟೋದ್ರೆ ಮನೆಗೆ ಬರಲ್ಲ, ನೀಟಾಗಿ ಊಟ ಮಾಡಲ್ಲ, ಇನ್ನು ಸ್ವಲ್ಪ ಹೆಲ್ತ್ ಹಾಳಾಗುತ್ತೆ ಅಂದ್ಬಿಟ್ಟು ಈ ಟೈಮಲ್ಲಿ ಬೇಡ. ಯಾಕಂದರೆ ನಾನು ಹೋದರೆ 1 ವಾರ ಆಗುತ್ತೆ ವಾಪಸ್ ಬರೋದು ಊರಿಗೆ. ಅದರಿಂದ ನಾನು ಇವಾಗ ಹೋಗೋದು ಬೇಡ ಅಂದ್ಬಿಟ್ಟು ಸುಮ್ಮನಾದೆ. ಅವ್ರಿಗಿನ್ನ ಹುಷಾರೇ ಆಗಿಲ್ಲ, ನೋಡ್ಬೋದು, ಇನ್ನೂ ಮಲಗಿದ್ದಾರೆ. ಸಿಕ್ಕಾಬಟ್ಟೆ ಜ್ವರ ಇದೆ ಅವ್ರಿಗೆ, ಕಡಿಮೆನೇ ಆಗ್ತಾಯಿಲ್ಲ ಜ್ವರ. ಹಾಸ್ಪಿಟಲ್ಗೆ ತೋರಿಸ್ಕೊಂಬಂದ್ರೂ ಕಡಿಮೆ ಆಗ್ತಾಯಿಲ್ಲ. ಬ್ಲಡ್ ಟೆಸ್ಟಿಗೆ ಬರೆದಿದ್ದಾರೆ, ಇವರು ಬ್ಲಡ್ ಟೆಸ್ಟ್ಗೂ ಬರ್ತಾಯಿಲ್ಲ. ಅದರಿಂದ ಸ್ವಲ್ಪ ಅವರು ಹುಷಾರಾಗಲಿ, ಅದಾದಮೇಲೆ ಹೋಗೋಣ ಅಂದ್ಬಿಟ್ಟು ಸುಮ್ಮನಾದೆ. ನಮ್ಮ ಅತ್ತೆನೂ ಫಸ್ಟ್ ಅವ್ನು ಹುಷಾರಾಗಲಿ, ಅದಾದಮೇಲೆ ಹೋಗಿವಂತೆ ಬಿಡಮ್ಮ, ಯಾಕಂದರೆ ಮನೆಗೆ ಬರಲ್ಲ. ನಾನು ಇಲ್ಲ ಅಂದರೆ ನೈಟೆಲ್ಲ ಗಾಡಿ ಓಡಿಸ್ತಾರೆ, ಇವಾಗ ಮನೆಗೆ ಬರಲ್ಲ, ಮತ್ತು ಊಟ ತಿಂಡಿ ಕರೆಕ್ಟಾಗಿ ಅವ್ನು ಮಾಡಲ್ಲ. ಇವಾಗ ಬೇಡ, ಅವ್ನು ಹುಷಾರಾದ್ಮೇಲೆ ಹೋಗ್ಬಿಟ್ಟು ಬರೀವಂತೆ ಅಂತ ನಮ್ಮ ಅತ್ತೆ ಅಂದರು. ಅದರಿಂದ ನಾನು ಹೋಗಲಿಲ್ಲ. ಇಷ್ಟೇ, ನನ್ನ ಮಗನ್ನ ಈ ವರ್ಷ ಕರ್ಕೊಂಡು ಬಂದೇ ಬರ್ತೀನಿ. ಇನ್ನೊಂದು 2 days ಬಿಟ್ಕೊಂಡು ನಾನು ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೋ ನನಗೆ ಇವ್ರನ್ನ ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ, ಹುಷಾರಿಲ್ವಲ್ಲ ಅಂದ್ಬಿಟ್ಟು. ಅದರಿಂದ ಅಷ್ಟೇ ಹೋಗಿಲ್ಲ. ಇವೆರಡು ಕ್ವಶನ್ನು ಇತ್ತೀಚೆಗಂತೂ ಜಾಸ್ತಿ ಬರ್ತಾಯಿತ್ತು ಕಮೆಂಟಲ್ಲಿ, ಅದರಿಂದ ನಾನು ಕ್ಲಾರಿಟಿ ಕೊಟ್ಟೆ. ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ.
ಇವಾಗ ನನ್ನ ಹಸ್ಬೆಂಡು ಕಟ್ಟಿಂಗ್ ಮಾಡ್ಸೋಕೆ ಹೋಗ್ತಾರೆ. ಅದರಿಂದ ಸ್ವಲ್ಪ ಪಪಾಯನ ಮಾಡ್ಕೊಡ್ತೀನಿ. ಗಂಜಿ ಕುಡೀರಿ ಹಿಂದೆ ಬಂದ್ಬಿಟ್ಟು ಗಂಜಿ ಕುಡಿತಾರೆ. ಇವಾಗ ಪಪಾಯ ತಿಂದ್ಬಿಟ್ಟು ಹೋಗ್ತಾರಂತೆ. ಅಂದರೆ ಫ್ರೆಶ್ಶಾಗಿ ಮಾರ್ತಾಯಿದ್ರಲ್ಲ ಅಂದ್ಬಿಟ್ಟು ತಂದೆ. ಪಪಾಯ ನಮ್ಮ ಮನೇಲಿ ಯಾರೂ ಇಷ್ಟಪಡಲ್ಲ, ನನ್ನ ಮಗಳಿಗಂತೂ ಆಗೋದೇ ಇಲ್ಲ. ಫ್ರೆಶ್ಶಾಗಿ ಮಾರ್ತಿದ್ರಲ್ಲ, ಎಲ್ತ್ಗೂ ಒಳ್ಳೇದು, ಮಾರ್ನಿಂಗ್ ಬೆಳಗ್ಗೆ ಟೈಮ್ ತಿಂದರೆ ಒಳ್ಳೇದು ಅಂದ್ಬಿಟ್ಟು ತೊಗೊಂಬಂದೆ. ಸೀಡ್ಸ್ ನೋಡಿ ಎಷ್ಟಿದೆ, ತುಂಬ ಸೀಡ್ಸ್ ಇದೆ. ಸಿಕ್ಕಾಬಟ್ಟೆ ಹಣ್ಣಾಗಿದೆ, ಚೆನ್ನಾಗಿದೆ. ಸ್ಪೂನ್ ಬೇಕಂದ್ರೆ ಪಪಾಯ ತಿನ್ನೋ ಸ್ಪೂನ್ ಕೇಳ್ತಾರೆ ನೋಡಿ. ಒಂದು ಕಡೆ ಮೊಟ್ಟೆಗೆ ಇಟ್ಟಿದ್ದೀನಿ, ಮೊಟ್ಟೆ ಚೆನ್ನಾಗಿ ಬೆಂದಿದೆ, ಅವ್ರಿಗೆ ಕೊಡಬೇಕು. ಅವರು ಏನೋ ಕಟಿಂಗ್ ಮಾಡಿಸ್ಕೊಂಡು ಬರ್ತಾರಂತೆ, ಅದಾದಮೇಲೆ ಕೊಡ್ತೀನಿ. ಇದು ಸ್ಟ್ರಾಬೆರಿ ಫ್ಲೇವರು. ನಾನು ಸ್ಟ್ರಾಬೆರಿ ಹಾಕೊಂಡು ತಿನ್ನಬೇಕು ಅಂತ ಅಂದ್ಕೊಂಡಿದ್ದೆ, ಸ್ಟ್ರಾಬೆರಿ ಫ್ಲೇವರ್ ಅಂತೆ. ಇವತ್ತು ಟ್ರೈ ಮಾಡ್ತೀನಿ. ಇವತ್ತೇನಾದರೂ ನನಗೆ ಟೇಸ್ಟ್ ಆಗಲಿ, ಇಷ್ಟ ಆದರೆ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ತೊಗೊಬಂದೆ. ಸುಮ್ಮನೆ ಜಾಸ್ತಿ ಇನ್ವೆಸ್ಟ್ ಮಾಡಿ ತರೋದು ನಮ್ಗೆ ಇಷ್ಟ ಆಗ್ದಲೆ ವೇಸ್ಟ್ ಆಗೋದು. ತುಂಬ ಆ ಥರ ವೇಸ್ಟ್ ಮಾಡಿಬಿಟ್ಟಿದ್ದೀನಿ ನಾನು. ಓಟ್ಸ್ ಎಲ್ಲ ತುಂಬ ವೇಸ್ಟ್ ಮಾಡಿದ್ದೀನಿ. ಹಾಲು ಚೆನ್ನಾಗಿ ಕಾದಿದೆ. ಹಾಲು ಹಾಕ್ಕೊಂಡು ಸ್ವೀಟ್ನೆಸ್ ಇರುತ್ತೋ ಏನೋ ಗೊತ್ತಿಲ್ಲ. ಸೌಂಡು ಸ್ವೀಟ್ನೆಸ್ ಇರುತ್ತೋ ಏನೋ ಗೊತ್ತಿಲ್ಲ, ನೋಡೋಣ. ಇಷ್ಟ ಆದರೆ ಡೈಲಿ ಕಂಟಿನ್ಯೂ ಮಾಡ್ತೀನಿ. ಒಂದು ಚಿಕ್ಕ ಪೀಸು ಪಪಾಯ ಕಟ್ ಮಾಡಿ ಹಾಕ್ಕೊತೀನಿ, ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತೀನಿ. ಆಯ್ತಪ್ಪ, ಇನ್ನೊಂದು ಪೀಸ್ ಕೊಡ್ಲಾ? ಹಣ್ಣಾಗಿದೆ, ತಿನ್ನು. ನೋಡೋಣ, ಪಪ್ಪಾಯ ಹಾಕ್ಕೊಂಡಿದ್ದೀನಿ ಯಾವ ಥರ ಇರುತ್ತೆ. ಬರೀ ಸ್ವೀಟ್ ಇಲ್ಲ ಅಂದರೆ ಸ್ವಲ್ಪ ಹನಿ ಸೇರಿಸ್ಕೊತೀನಿ. ಸ್ವೀಟ್ ಓಕೆ, ಸ್ವೀಟ್ ಇದೆ. ಇಲ್ಲಾಂದರೆ ಹನಿ ಸೇರಿಸ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಸ್ವೀಟ್ ಇದೆ ಮೊದಲಾಗೆ. ಟೇಸ್ಟ್ ಸಕ್ಕತ್ತಾಗಿದೆ, ಚೆನ್ನಾಗಿದೆ. ಇವಾಗ ನಾನು ಮನೆ ಕೆಲಸ ಎಲ್ಲ ಮಾಡಿಕೊಂಡೆ, ಪಾತ್ರೆ ಎಲ್ಲ ತೊಳ್ಕೊಂಡು ಮನೆಯೆಲ್ಲ ಕ್ಲೀನಿಂಗ್ ಮುಗೀತು. ನನ್ನ ಹಸ್ಬೆಂಡು ಏರ್ ಕಟ್ಗೆ ಹೋದರು, ಇನ್ನೂ ಬಂದಿಲ್ಲ. ಏರ್ ಕಟ್ ಮಾಡ್ಸೋಕೆ ಹೋಗಿದ್ದಾರೆ. ಅಷ್ಟರಲ್ಲಿ ಗಂಜಿ ಮಾಡಿಬಿಟ್ರೆ, ಅಂದರೆ ಬಿಸಿ ಇದ್ದರೆ ಗಂಜಿ ಕುಡಿಯೋಲ್ಲ ಅವರು. ಸ್ವಲ್ಪ ತಣ್ಣಗಿದ್ರೆ, ಅಂದರೆ ಮೀಡಿಯಮ್ ಆಗಿರಬೇಕು. ಬೆಚ್ಚಗಿದ್ರೆ ಗಂಜಿ ಕುಡಿತಾರೆ. ಅದರಿಂದ ಮಾಡಿಟ್ಬಿಡೋಣ ಅಂದ್ಬಿಟ್ಟು ಇವಾಗ ಗಂಜಿ ಮಾಡ್ತಾಯಿದ್ದೀನಿ. ಸುಲಿದು ಇಕ್ಕಿದ್ದೀನಿ. ಪಪಾಯ ಅರ್ಧ ತಿಂದು ಅರ್ಧ ಹಂಗೆ ಇಟ್ಟೋಗಿದ್ದಾರೆ. ಇವಾಗ ಸ್ವಲ್ಪ ಪಪಾಯ ಮತ್ತು 2 ಮೊಟ್ಟೆ, 1 ಗ್ಲಾಸ್ ಗಂಜಿ ಕುಡಿದ್ರೆ ಟಿಫನ್ನೇ ಬೇಡ, ಹೊಟ್ಟೆ ಫುಲ್ಲಾಗಿ ಹೋಗುತ್ತೆ. ಇವಾಗ ಗಂಜಿ ಎಲ್ಲ ಮಾಡಿದ್ಮೇಲೆ ಒಂದು ವಿಡಿಯೋ ಎಡಿಟಿಂಗ್ ಇದೆ. ಗಂಜಿ ಮಾಡಿ ಇಟ್ಬಿಟ್ಟು ಒಂದು ವಿಡಿಯೋ ಎಡಿಟಿಂಗ್ ಇದೆ, ಮುಗಿಸ್ಕೋಬೇಕು. ಇವಾಗ ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಬೇಕು. ಯಾಕೆಂದರೆ ನಾನು ವೀಡಿಯೋಸ್ ಬಿಟ್ಟೆ ಒಂದು 3 ಡೇಸ್ ಆಯಿತು. ನೈಟು ವಿಡಿಯೋ ಎಡಿಟಿಂಗ್ಗೆ ಅಂತ ಕೂತ್ಕೊಂಡೆ, ಒಂದು ಅರ್ಧ ಗಂಟೆ ಮಾಡಿದೆ. ನಂಗೆ ತುಂಬ ನಿದ್ದೆ ಬಂತು, ಕಂಟ್ರೋಲ್ ಮಾಡೋಕ್ಕೆ ಆಗಲಿಲ್ಲ. ಅದರಿಂದ ನೈಟು ಮಲ್ಕೊಂಡೆ, ಬೆಳಗ್ಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇನ್ನರ್ಧ ಎಡಿಟಿಂಗ್ ಮುಗಿಸ್ಕೋಬೇಕು. ಇವಾಗ ಒಂದು ವಿಡಿಯೋ ಎಡಿಟಿಂಗ್ಗೆ ನಮಗೆ 1.5 ಅವರ್ 2 ಅವರ್ ಬೇಕೇ ಬೇಕು. ಇವಾಗ ನೋಡೋಣ, ನನ್ನ ಹಸ್ಬೆಂಡು ಇನ್ನೊಂದು 1/2 ಅವರ್ ಆಗುತ್ತೆ ಅವ್ರು ಬರೋದು. ಅಷ್ಟರಲ್ಲಿ ನಾನು ವಿಡಿಯೋ ಎಲ್ಲ ಅಪ್ಲೋಡ್ ಮಾಡ್ಕೊತೀನಿ ಅವ್ರು ಬರೋ ಅಷ್ಟರಲ್ಲಿ. ಡೈಲಿ ವಿಡಿಯೋಸ್ ಮಾಡಿ ಯಾಕೆ ಡೈಲಿ ಬ್ಲಾಗ್ಸ್ ಹಾಕಿ ಅಂತ ಕೇಳ್ತಾ ಇರ್ತೀರಾ. ನೋಡೋಣ, ನಾನು ಇನ್ನು ಮುಂದೆ ಟ್ರೈ ಮಾಡ್ತೀನಿ ಡೈಲಿ ಬ್ಲಾಗ್ಸ್ ಹಾಕೋಕ್ಕೆ. ಏನಪ್ಪ ಅಂದರೆ ನಮ್ಮ ಹಸ್ಬೆಂಡ್ಗೆ ಹುಷಾರಿತ್ತಿಲ್ಲ, ನಮ್ಮ ಅತ್ತೆಗೂ ಹುಷಾರಿತ್ತಿಲ್ವಲ್ಲ, ಅದೇ ಬೇಜಾರಲ್ಲಿ ನಾನು ಒಂದು 3-4 ಡೇಸು ವ್ಲಾಗ್ನೇ ಮಾಡಲಿಲ್ಲ. ಅಲ್ಲೇ ವಿಡಿಯೋಸ್ ಬಿಟ್ಟು 3 ಡೇಸ್ ಆಗಿದೆ. ಇವಾಗ ಅಪ್ಲೋಡ್ ಮಾಡಿ ಅದಾದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಲ್ಲ, ನಾನೇನು ಹೇಳಿದ್ದು ನಿಮಗೆ? ಏನು ಹೇಳಿದ್ದು? ಮನೇಲಿದ್ದಾಗಲೇ ಹೇಳಿ ಕಳಿಸಿದ್ದೀನಿ, ನೀಟಾಗಿ ಡೀಸೆಂಟಾಗಿ ಕಟ್ಟಿಂಗ್ ಮಾಡಿಸ್ಕೊಂಬಂದ್ರಿ ಅಂತ. ನೋಡಿ, ಚಿಕ್ಕ ಹುಡುಗನ ಥರ ಮಾಡಿಸ್ಕೊಂಬಂದವ್ರು. ಏನದು ಆ ಸೈಡು ಈ ಸೈಡು ಮಧ್ಯದಲ್ಲೇನು? ಸ್ಪೈಕು? ಅಪ್ಪ ತಂದೆ ನೋಡೋಕ್ಕಾಗಲ್ವಲ್ಲಪ್ಪ ನಿನ್ನ ಈ ಥರ. ನೋಡಿ ಎಷ್ಟು ಸಣ್ಣ ಆಗಿದ್ದಾರೆ ಅಂದರೆ ಬೇಜಾರಾಗುತ್ತೆ. ಅದು ಅಲ್ಲದೆ ಆ ಏರ್ ಕಟ್ಟಿಂಗು, ಆ ಶೇವಿಂಗ್ ಮಾಡಿಸಿರೋದಕ್ಕೂ ಅಪ್ಪ ಪುಣ್ಯಾತ್ಮ. ಚಿಕ್ಕ ಹುಡುಗ ಇನ್ನು ಅಲ್ವಾ? ತುಟಿ ಆಕ್ಸಿಡೆಂಟ್ ಆದಾಗ ಆಗಿರೋದು, ಏಟು ಹೊಡೆದೋಗಿ ಸ್ಟಿಚ್ ಹಾಕ್ಸಿರೋದು ಅಲ್ವಾ?
ಇನ್ನೊಂದ್ಸತಿ ಈ ಥರ ಕಟ್ಟಿಂಗ್ ಮಾಡಿಸ್ಕೊಬ. ಮನೇಲಿ ಇದ್ದಾಗಲೇ ಹೇಳಿದ್ದೀನಿ, ಮತ್ತೆ ಹಂಗೆ ಮಾಡ್ಕೊಬಂದಿದ್ದೀರಾ. ಇವಾಗ ನನ್ನ ಹಸ್ಬೆಂಡು ರೆಡಿ ಆದರು, ಅವ್ರಿಗೂ ಟಿಫನ್ ಕೊಡ್ತೀನಿ. ಟಿಫನ್ ಅಂದರೆ 1 ಗ್ಲಾಸ್ ಗಂಜಿ, ಮೊಟ್ಟೆ. ಆಗಲೇ ಹೇಳಿದ್ನಲ್ಲ ನೋಡಿ, ಕಾಯಿಸ್ಬೇಕಾದ್ರೆ ಎಷ್ಟು ತೆಳ್ಳಗಿತ್ತು, ಈಗ ನೋಡಿ ಎಷ್ಟು ಗಟ್ಟಿಗಾಗಿದೆ. ಇದೇ ಥರ ಇದು ಗಟ್ಟಿ ಆಗಿಬಿಡುತ್ತೆ. ಪಪ್ಪಾಯ ತಿಂದ್ರೆ ಇನ್ನೊಂದೆರಡು ಪೀಸು ನಂಗೆ ಗೊತ್ತು, ತಿನ್ನು, ಏನಾಗಲ್ಲ. ಅತಿಯಾಗಿ ಆಡಬೇಡಿ. ನೋಡು ಕೆಮ್ತಾ ಇದ್ದಾರೆ. ರೆಡಿ ಆಯಿತು. 2 ಮೊಟ್ಟೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಗ್ಲಾಸ್ ಗಂಜಿ, 1-2 ಪೀಸ್ ಪಪ್ಪಾಯ. ಪಪ್ಪಾಯ ತಿನ್ನೋ ಡೌಟು, ನೋಡೋಣ, ಕೊಡ್ತೀನಿ. ಸೌಂಡ್ ಕಡಿಮೆ ಕೊಡ್ರಿ. ಇನ್ನೊಂದು ಸ್ವಲ್ಪ ಗಂಜಿ ಇದೆ, ಕುಡಿದ್ಬಿಟ್ಟು ಹಾಕ್ಸ್ಕೊಳ್ಳೋದಾರೆ ಹಾಕ್ಸ್ಕೊಳ್ಳಿ. ನಾನು 1-2 ಪೀಸು ಪಪ್ಪಾಯ ತಿಂತೀನಿ. ಚಿಕ್ಕ ಹುಡುಗ, ಆ ಥರ ಕಟಿಂಗ್ ಮಾಡಿಸ್ಬೇಡಿ ಅಂದರೆ ಕೇಳೋದೇ ಇಲ್ಲ. ನನ್ನ ಹಸ್ಬೆಂಡು ಟಿಫನ್ ಮುಗಿಸ್ಕೊಂಡು ಗಾಡಿಗೆ ಹೋದರು. ಅವ್ರು ಹೋದ್ಮೇಲೆ ನಾನು ಮಲಗಿಬಿಟ್ಟೆ, ಎಚ್ಚರನೇ ಆಗಿಲ್ಲ. ಇವಾಗ 2:45 ಅಮ್ಮ ಫೋನ್ ಮಾಡಿದ್ರು. ಅಮ್ಮ ಫೋನ್ ಮಾಡಿದ್ರಲ್ಲ, ಎಚ್ಚರ ಆಯಿತು. ಎದ್ಬಿಟ್ಟು ಇವಾಗ ನಾನು ಫ್ರೆಶ್ ಅಪ್ ಆಗಿ ಅಲ್ಲೇ 3:45 ಆಗಿದೆ. ನನ್ನ ಮಗಳನ್ನ ಕರ್ಕೊಬರೋಕ್ಕೆ ಸ್ಕೂಲ್ ಹತ್ರ ಹೋಗ್ತಾಯಿದ್ದೀನಿ. ಟೈಮ್ ಆಗಿದೆ. ಒಂದು 5 ಮಿನಿಟ್ಸ್ ಬೇಕನೇ ಬನ್ನಿ ಅಂತ ಮೆಸೇಜ್ ಹಾಕಿದ್ದಾರೆ. ಯಾಕೋ ನಿನ್ನೆ ಏನೋ ಪ್ರಾಬ್ಲಮ್ ಆಯ್ತಂತೆ ಸ್ಕೂಲ್ ಹತ್ರ, ಅದರಿಂದ ಒಂದು 5 ಮಿನಿಟ್ಸ್ ಬೇಗನೆ ಬಂದು ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ ಅಂತ ಮೆಸೇಜ್ ಮಾಡಿದ್ದಾರೆ ವಾಟ್ಸಪ್ಪಲ್ಲಿ. ಇವಾಗ ಅದಕ್ಕೆ ಒಂದು 10 ನಿಮಿಷನೇ ಮುಂಚೆ ಹೋಗ್ತಾ ಇದ್ದೀನಿ. ತಡಿ ಹಂಗೆ ಇರು. ಹಾಂ ಅಮ್ಮ ಫೋನ್ ಮಾಡಿದ್ದಾರೆ, ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ. ಬೆಳಗ್ಗೆ ಸಂಜೆ ಇದೇ ಕೆಲಸ. ಅಮ್ಮಗೆ ಫೋನ್ ಮಾಡಿಕೊಂಡು ಮಾತಾಡ್ಕೊಂಡು ಹೋಗೋದು, ಮಾತಾಡ್ಕೊಂಡು ಬರೋದು. ನಡ್ಕೊಂಡೇ ಹೋಗ್ತೀನಿ. ಕೊಡಬೇಡ ಬಿಡು, ನನ್ನ ಮಗನ ಬಗ್ಗೆ ಬರೀ ಕಂಪ್ಲೇಂಟ್ ಹೇಳೋದೇ ಆಗುತ್ತೆ. ಅಮ್ಮ ಹಂಗೆ ಮಾಡ್ತಾನೆ, ಹಿಂಗೆ ಮಾಡ್ತಾನೆ, ಹಂಗೆ ಹೇಳ್ತಾನೆ, ಹಿಂಗೆ ಹೇಳ್ತಾನೆ. ಹಂಗೆ ಮಾವನೇಣು ಅಳಸ್ನೇಣು ಅಂದರೆ ತುಂಬ ಫೇವ್ರೇಟ್. ಕೇಳ್ತಾ ಇದ್ದಾನಂತೆ, ತಿಂದ್ಬಿಟ್ಟು ಕೇಳ್ತಾ ಇದ್ದಾನಂತೆ, ಅದನ್ನೇ ಹೇಳ್ತಾ ಇದ್ದಾರೆ. ಬೇಡ ಬಿಡು, ಕೊಡಬೇಡ, ಜಾಸ್ತಿ ತಿನ್ನಿಸ್ಬಾರ್ದು. ಬಂದ್ಲು ನನ್ನ ಮಗಳು, ಅಲ್ಲೇ ಸ್ಕೂಲೆಲ್ಲ ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದಾಳೆ. ಏನಪ್ಪ ಬೀಗ ಹಾಕಿದಾರಾ? ಹಂಗೆ ಹಾಕ್ಬಿಟ್ಪಪ್ಪ, ಹೊರಗಡೆಯಿಂದ ಹಾಕೊಳ್ರ, ಒಳಗಡೆಯಿಂದ ಹೇಳು. ಬರ್ತಡೇ ಚಾಟ್ ಮಾಡಕ್ಕ ಸ್ಕೂಲಿಂದ ಬರ್ತಿದ್ದಂಗೆ ಅದು ಬೇಕಂತೆ, ಇದು ಬೇಕಂತೆ, ಬರೀ ಇದೇನೇ ಹೇಳ್ದು ಅಲ್ವಮ್ಮ? ಏನು ಮಾಡ್ತಾಯಿದ್ದೀರಿ ಮಗನೇ? ನಾನು ಮನೆಗೆ ಬಂದು ಒಂದು 1/4 ಗಂಟೆ ಆಯಿತು. ಕೂತಿದ್ದೆ. ನನ್ನ ಮಗಳು ಹೊರಗಡೆ ಹೋಗೋಣ ಅಮ್ಮ ಅಂತ ತಲೆ ತಿಂತಾ ಇದ್ದಾಳೆ. ಅವಳಿಗೇನು ಅಂತ ಗೊತ್ತಿಲ್ಲ, ಮನೇಲಿರೋದಕ್ಕಿಂತ ಹೊರಗಡೆ ಸುತ್ತಾಡೋದು ಅಂದರೆ ತುಂಬ ಖುಷಿ. ಇವಾಗ ಸರಿ ಕರ್ಕೊಂಡು ಹೋಗ್ತೀನಿ. ಹೆಂಗಿದ್ರು ನಮ್ಮ ಅತ್ತೆಗೆ ಹುಷಾರಿತ್ತಿಲ್ವಲ್ಲ, ಹಾಗೆ ನೋಡಿಕೊಂಡು ಮಾತಾಡ್ಸ್ಕೊಂಡು ಬರೋಣ ಅಂದ್ಬಿಟ್ಟು ಅವಳು ಅಜ್ಜಿ ನೋಡಬೇಕು ಅಂತ ಇದ್ಲು, ಅವ್ರ ಅಜ್ಜಿನ ನೋಡಬೇಕು ಅಂತ ಇದ್ಲು. ಹಾಗೆ ಯಾಕೆಂದರೆ ನಿನ್ನೆ ಟ್ರಿಪ್ಸ್ ಹಾಕ್ಸ್ಕೊಂಡಿರೋದೆಲ್ಲ ವೀಡಿಯೋಸ್ ನೋಡಿ ಅಮ್ಮ ನಾನು ನೋಡಬೇಕಾಗಿತ್ತಮ್ಮ ಅಜ್ಜಿನ ಅಂತ ಹೇಳ್ತಾ ಇದ್ಲು. ಅದರಿಂದ ಕರ್ಕೊಂಡು ಬರೋಣ ಅಂದ್ಬಿಟ್ಟು. ಬೇಗ ಮುಗಿಸಿದ್ರೆ ಕರ್ಕೊಂಡು ಹೋಗೋದಿಲ್ಲ, ಕರ್ಕೊಂಡು ಹೋಗಲ್ಲ ನೋಡಿ. ಏನಂತ ಹೊಡಿತೀನಿ ಅಮ್ಮ ನಿಂಗೆ. ಅಲ್ಲೇ ಟೀ ಇಟ್ಟು ಕೊಡ್ತಾರೆ, ಬಾರಮ್ಮ ಅಂತ ಇದ್ದಾಳೆ. ಕಾಫಿ ಮಾಡ್ಕೊಂಡು ಕುಡಿತೀನಿ ಅಂತ ನಾನಂದರೆ ಅಲ್ಲೇ ಟೀ ಮಾಡಿಕೊಡ್ತಾರೆ, ಬಾರಮ್ಮ ಅಂತ ಇದ್ದಾಳೆ. ಯಾಕೆ ಅಲ್ಲಿ ಟೀ ಮಾಡಿಕೊಡ್ತಾರೆ ಅಂದ್ಬಿಟ್ಟು ಇಲ್ಲಿ ಕಾಫಿ ಕುಡಿಬಾರ್ದ ನಾನು? ಹಾಂ, ಅವಳಿಗೇನೋ ಪಾನಿಪುರಿ ಬೇಕಂತೆ. ನಮ್ಮ ಎದುರುಗಡೆ ಒಂದು ಆಂಟಿ, ಎದುರುಗಡೆ ಅಂದರೆ ನಮ್ಮನೆ ಎದುರುಗಡೆ ಒಂದು ಮನೆ ಇದೆ, ಅಲ್ಲಿ ಒಂದು ಆಂಟಿ ಪಾನಿಪುರಿ ಸೂಪರಾಗಿ ಮಾಡ್ತಾರೆ. ಅಷ್ಟು ಹೈಜಿನಿಕ್ಕಾಗೆ ಮಾಡ್ತಾರೆ, ಗಲೀಜಾಗೇನು ಮಾಡಲ್ಲ, ತುಂಬ ಕ್ಲೀನಾಗಿ ಮಾಡ್ತಾರೆ. ನಾನು ಅಲ್ಲಿ ಬಿಟ್ಟರೆ ಬೇರೆ ಕಡೆ, ಅಂದರೆ ಪಾನಿಪುರಿ ಅಂದರೆ ಗೋಲ್ಗಪ್ಪ, ಅಲ್ಲಿ ಬಿಟ್ಟರೆ ಬೇರೆ ಕಡೆ ತಿನ್ನಲ್ಲ. ಈ ರಾಜಸ್ಥಾನ್ ಹುಡುಗರು, ಹಿಂದಿ ಹುಡುಗರೆಲ್ಲ ಮಾಡ್ತಾರಲ್ಲ, ಅಲ್ಲಿ ನನಗೆ ನಿಜವಾಗ್ಲೂ ಇಷ್ಟನೇ ಆಗಲ್ಲ. ಒಂದು ಸತಿನೂ ನಾನು ತಿಂದೇ ಇಲ್ಲ ಬಿಡಿ, ಅಲ್ಲಿ ನನಗೆ ಇಷ್ಟ ಆಗಲ್ಲ. ಈ ಆಂಟಿ ತುಂಬ ಚೆನ್ನಾಗಿ ಮಾಡ್ತಾರೆ, ಟೇಸ್ಟ್ ವೈಸು ಚೆನ್ನಾಗಿರುತ್ತೆ ಮತ್ತು ಕ್ಲೀನಾಗಿ ಮಾಡ್ತಾರೆ. ಅದಕ್ಕೋಸ್ಕರ ಇವಾಗ ಅಲ್ಲಿ ಕರ್ಕೊಂಡೋಗಿ, ಯಾಕಂದರೆ ಒಂದು 3 ಡೇಸಿಂದ ಕೇಳ್ತಲೇ ಇದ್ದಾಳೆ, ಅಮ್ಮ ಪಾನಿಪುರಿ ಕೊಡಿಸಿ ಅಮ್ಮ ಅಂತ. ನಾನು ಯಾಕಂದರೆ ಮನೆ ಹತ್ರ ಬಂದಾಗೆಲ್ಲ ಅವರು ಗಾಡಿ ಎತ್ಕೊಂಡು ಹೊಂಟೋಗ್ತಾಯಿದ್ರು, ಅಂದರೆ ಸ್ಕೂಲಿಂದ ಕರ್ಕೊಂಬಂದ ತಕ್ಷಣ ಅವರು ಗಾಡಿ ಎತ್ಕೊಂಡು ಅಲ್ಲಿಗೆ ಹೋಗ್ತಾಯಿದ್ರು. ಮತ್ತೇನು ಯಾರು ಹೋಗೋದು ಅಂದ್ಬಿಟ್ಟು ಕೊಡಿಸೇ ಇಲ್ಲ. ಇವಾಗ ಅವಳಿಗೆ ತಿನ್ನಿಸ್ಕೊಂಡು ಹಂಗೆ ನಮ್ಮ ಅತ್ತೆ ಮನೆಗೆ ಹೋಗ್ಬಿಟ್ಟು ಬರಬೇಕು. ಅದಕ್ಕಿಂತ ಮುಂಚೆ ಒಂದು ಗ್ಲಾಸ್ ಕಾಫಿ ಮಾಡಿಕೊಂಡು ಕುಡಿದ್ಬಿಟ್ಟು ಅದಾದಮೇಲೆ ಕರ್ಕೊಂಡು ಹೋಗ್ತೀನಿ.
ಇವಾಗ ಪಾನಿಪುರಿ ಅಂಗಡಿ ಹತ್ರ ಬಂದು ನನ್ನ ಮಗಳಿಗಂತೂ ಇವರು ಕೊಡೋ ಗೋಲ್ಗಪ್ಪ ತುಂಬ ಫೇವ್ರೆಟ್ಟು, ಅದರಿಂದ ತುಂಬ ಇಷ್ಟಪಟ್ಟು ತಿಂತಾಳೆ. ಅದರಿಂದ ಕರ್ಕೊಂಬಂದೆ. ಒಂದು ತುಂಬ ದಿವಸದಿಂದ ಕೇಳ್ತಾ ಇದ್ಲು, ಕೊಡ್ಸೋಕ್ಕೆ ಆಗಿರಲಿಲ್ಲ. ಇವತ್ತು ಕೊಡಿಸ್ಕೊಳಂಗೆ ನಮ್ಮ ಅತ್ತೆ ಮನೆಗೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಇವಾಗ ಪಾನಿಪುರಿ ಅಂಗಡಿ ಹತ್ರ ಬಂದು ಹೋಗ್ತಾ ಇಲ್ಲ, ಬಿಟ್ಬಿಟ್ಟೆ. ಪಾಪುನ ಕರ್ಕೊಬರ್ಬೇಕು, ಅದಕ್ಕೆ ಮನೇಲೇ ಇರ್ತೀನಿ. ಹಾಂ ಏನಂದ್ರಲ್ಲ, ಯಜಮಾನ್ರು ಕಾಲು ಹಂಗೆ ಆಗೈತಿ, ಏನು ಮಾಡೋದು? 2 ವರ್ಷ ಹೋದ್ನಲ್ಲ, ನೋಡೋಣ ಮನೇಲಿ ಏನಾದರೂ ಮಾಡೋಣ ಅಂತ ಇದ್ದೀನಿ. ಅವ್ನು ನನ್ನ ಮಗನ್ನ ಕರ್ಕೊಬರ್ಬೇಕು. 2 ವರ್ಷ ಆಯ್ತು. 2 ವರ್ಷ ಆಯಿತು. ಅಜ್ಜಿ ಪ್ರೆಗ್ನೆಂಟಿಂದಲೂ ಗೊತ್ತು, ಅಜ್ಜಿ ನೋಡ್ತಾರೆ ನನ್ನ ಮಗನ, ಪ್ರೆಗ್ನೆಂಟಿಂದಲೂ ಪರಿಚಯ. ಕುತ್ಕೊಂಡ್ಬಿಟ್ಟೆ ಮೇಡಮು. ಹಾಂ, ಬಂದ ತಕ್ಷಣ ಈ ಚೇರ್ ಖಾಲಿ ಇರುತ್ತೆ, ಕೂತ್ಬಿಡ್ತಾಳೆ. ಸ್ಕೂಲ್ಗೆ ಹೋಗ್ತಾಳೆ, ಇಲ್ಲೇ ವೇದಾಂತ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲು. ಯಾರು ಬಿಟ್ಬಿಟ್ಟೆ, ನಾನು ಒಂದು ವಾರ ಆಯಿತು ಬಿಟ್ಟು. ಪಾಪನ ನನ್ನ ಮಗನ ಕರ್ಕೊಬರ್ಬೇಕು ಅಂತಲೇ ಕೆಲಸ ಬಿಟ್ಟು. ನೀರು ಬಿಟ್ಕೊಂಡಿಕ್ಕಮ್ಮ ದೀಪ ಹಚ್ಚೋಣ ಅಂತ. ಹುಷಾರಿಲ್ಲ ಅಂದರೂ ಇದಕ್ಕೇನು ಕಮ್ಮಿ ಇಲ್ಲ. ನೀವು ದೇವ್ರ ಪೂಜೆ ಮಾಡಿ ಇಲ್ಲ, ಇನ್ನೂ ಹಚ್ಚಿಲ್ಲ, ಈಗ ಹೋಯ್ಕೊಂಡು. ಹೌದಾ? ನೋಡಿ ನಮ್ಮ ಅತ್ತೆ ಏರ್ ಕಟ್ಟ ಬಾಫ್ ಕಟ್ಟು ನನ್ನ ಡಾಕ್ಟ್ರು ಮಾಡಿದ್ರು. ತಿರುಗಿ ಹಿಂದಕ್ಕೆ ನೋಡಿ, ನಮ್ಮ ಅತ್ತೆ ಮೊಮ್ಮಗಳ ಹತ್ರ ಏರ್ ಕಟ್ ಮಾಡಿಸ್ಕೊಂಡವ್ರೆ. ನಿಜ, ಸುಮ್ಮನೆ ಅಂದೆ, ಮುಡಿ ಕೊಟ್ಟು ಬೆಳೆದಿರೋದು ಇಷ್ಟು. ಅವ್ರ ಅತ್ತೆ ಹತ್ರ ಮಾತಾಡ್ತಾ ಇದ್ದಾಳೆ. ಇನ್ನೂ ಬಂದಿಲ್ಲ ನಮ್ಮ ಅಕ್ಕ ಕೆಲಸದಿಂದ. ಹಾಯ್ ಬಾ, ಬಟ್ಟೆ ಎಲ್ಲ ಒಗೆದು ಒಣಗಾಕ್ಬಿಟ್ಟಿದ್ದೀರಾ? ಹಾಂ, ಹುಷಾರಿಲ್ಲ ಅಂದ್ರೂ 1 ನಿಮಿಷ ಕೂತ್ಕೊಳ್ಳಲ್ಲ, ಅದಕ್ಕೆ ಮತ್ತೆ ಹುಷಾರು ತಪ್ಪೋದು. ನೆನ್ನೆ ತಾನೇ ಟ್ರಿಪ್ಸ್ ಹಾಕ್ಸ್ಕೊಬಂದು ಇವತ್ತು ನೋಡಿ ಎಲ್ಲ ಮನೆಯೆಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಬಟ್ಟೆ ಎಲ್ಲ ಒಗೆದು. ಅಮ್ಮು ಬಾಯಿಲಿ ಹಿಂದೆ ತಿರುಗು, ಬಾಮು ಇಲ್ಲಿ ಹಿಂದೆ ತಿರುಗು. ಏನಿದು, ಎಲ್ಲ ಅಂಟಿಸ್ಕೊಂಡೆ ಇದು? ಪಾನಿಪುರಿ ತಿನ್ನತ್ತ ಚೇರ್ ಮೇಲೆ ಕೂತಿದ್ಲು, ಅಲ್ಲಿ ಅಂಟಿಸ್ಕೊಂಬಂದವಳು. ನಮ್ಮ ಅತ್ತೆ ಪೂಜೆ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಮನೆ ದೇವ್ರ ವಾರ. ಇವಾಗ ನಾನು ನಮ್ಮ ಅತ್ತೆ ಮನೆಗೆ ಬಂದೆ, ಒಂದು 5 ಮಿನಿಟ್ಸ್ ಆಯಿತು. ನಮ್ಮ ಅತ್ತೆ ಪೂಜೆ ಮಾಡ್ತಾ ಇದ್ದಾರೆ. ನನ್ನ ಮಗಳು ಒಳಗಡೆ ಸೇರ್ಕೊಂಡಿದ್ದಾಳೆ. ನಮ್ಮ ಅತ್ತಿಗೆ ಬರ್ತಾ ಇದ್ದಾರಂತೆ. ಬಾತ ಈಗ ಮಧ್ಯಾಹ್ನ ರೊಟ್ಟಿ ತಿಂದ. ಯಾರು? ಬಿಂದು. ಬಿಂದು ಇವಾಗ ನಿಮಗೆ ಸುಸ್ತು ಕಡಿಮೆನಾ? ಹಂಗೆ ಬುಟ್ಟಿ ಮಂತ್ರ ರೆಸ್ಟ್ ಮಾಡ್ಕೋಬೇಕಲ್ವಾ? ಅಯ್ಯೋ, ಏನು ರೆಸ್ಟ್ ಮಾಡಿ ಚೇರ್ ಮೇಲೆ ಹಾಕು. ಓದಕ್ಕವ ಅವತ್ತೆ ಭಾನುವಾರ ಬಿಟ್ಬಿಟ್ಟು ಬಂದು ನಮ್ಮ ಅತ್ತಿಗೆ ಬಂದರು. ಕೋಲ್ಡ್ ಏನಿದು ನೋಡಿ, ವಡೆ ತಗೊಬಂದವ್ರೆ. ನನಗೆ ಯಾಕೋ ಕೇಕ್ ತಿನ್ಬೇಕು ಅನ್ನಿಸ್ತಾ ಇತ್ತು, ಅದರಿಂದ ಸ್ವಲ್ಪ ಇಸ್ಕೊಂಡೆ ನನ್ನ ಮಗಳ ಹತ್ರ. ಕಾಫಿನ ಕುಡ್ಕೊಂಡು ಬಂದೆ. ಹಾಲು ಬೋಂಡ ಹಾಕಿದ್ರೆ ಏನು ಚೆನ್ನಾಗಿತ್ತು ಅಂತ. ಬೇಡ, ಹಾಲು ಬೋಂಡ ಬೇಕಿತ್ತ? ಬೇಡ, ವಡೆ ಬಜ್ಜಿ ತರಬೇಕಾಯ್ತು. ನನಗೆ ಇದು ಇಷ್ಟ ಆಗಲ್ಲ, ಇದು ನೀರು ಬೋಂಡ ಇಷ್ಟ ಆಗಲ್ಲ. ಬೇರೆ ನೋಡು, ಇದು ತಗೋಬೋಗಮ್ಮ ಪ್ಲೇಟು. ನನ್ನ ಫೇವ್ರೆಟ್ ಮಸಾಲೆ ವಡೆ. ಪರ್ಮನೆಂಟಾಗಿ ಮಾಡಿಸ್ಕೊ. ನೋಡಿ, ಸ್ಟ್ರೈಟಿಂಗ್ ಮಾಡಿಸಿದ್ದಾಳೆ ನಮ್ಮ ಅತ್ತಿಗೆ ಮಗಳು. ಅಂದರೆ ಇದು ಟೆಂಪ್ರವರಿ, ಮಾಮೂಲಿ ಈಗ 1 ಟೈಮಿಗೆ ಮಾಡ್ಕೊಂಡಿರೋದು. ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅವಳ ಫೇಸ್ಗೆ. ಮಾಡಿಸು ಪರ್ಮನೆಂಟು. ಬಿಂದು, ಪರ್ಮನೆಂಟ್ ಮಾಡಿಸು. ಸಾಕು ತಿಂದೆ. ಡೈರಿ ಮಿಲ್ಕ್ ಆಯ್ತು, ಕೊಡೋದಕ್ಕಲ್ಲ, ಜಾಸ್ತಿ ತಿಂದ್ರೆ ನಿನ್ಗೆ ಹಲ್ಲು ನೋವು ಬರುತ್ತೆ. ಬರುತ್ತೆ. ಹಲ್ಲು ನೋವು ಉಳ್ಕಲ್ಲು. ನಾನು ನೀನು ಇಬ್ರು ಗೋಳಾಡ್ಬೇಕು. ಅವರಪ್ಪ ಹಲ್ಲು ನೋವು ಬಂದ್ರೆ ಇಡೀ. ಫಸ್ಟ್ ಟೈಮು ನಮ್ಮ ಅತ್ತೆ ಮಗಳು ಕೆಲಸ ಮಾಡ್ತಾಳಲ್ಲ, ಆ ಪಾರ್ಲರ್ಗೆ ಬಂದಿರೋದು. ಯಾಕಂದರೆ ಅವಳು ಸ್ಟ್ರೈಟಿಂಗ್ ಮಾಡಿಸೋಳಲ್ಲ, ಅದು ಟೆಂಪ್ರವರಿ ಅಷ್ಟೇ, ಪರ್ಮನೆಂಟ್ ಅಲ್ಲ. ನಾನು ಒಂದ್ಸತಿ ಟ್ರೈ ಮಾಡೋಣ, ಚೆನ್ನಾಗಿ ಕಂಡ್ರೆ ಪರ್ಮನೆಂಟಾಗಿ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಡ್ತೀನಿ ಬಾ ಅತ್ತೆ ಅಂತ ಕರೆದ್ಲು. ಅದರಿಂದ ಪಾರ್ಲರ್ಗೆ ನಾನು ನಮ್ಮ ಅಕ್ಕ ಬಂದು ಕತ್ಕಿತ್ತ.
ನನಗೆ ಇಕ್ಕಟ್ಟಾಯ್ತೈತೆ. ಹೊಟ್ಟೆ ಇಸ್ಕೊಂಡು ಹೋದ್ರು. ಮಿರರ್ ಕ್ಲೀನ್ ಮಾಡಿಲ್ಲ, ಮನೆಗೆ ಹೋದ್ರು ಮಿರರ್ ಕ್ಲೀನ್ ಮಾಡಲ್ಲ, ಇಲ್ಲೂ ಕ್ಲೀನ್ ಮಾಡಲ್ಲ. ಕರ್ಕೊಬಂದು ಮಾಡ್ತಾ ಇದ್ದಾಳೆ. ಸ್ವಲ್ಪ ಭಯ ನನಗೆ, ಬಿದ್ದು ಬಿಸಿ ಹೊಡಿತೈತೆ. ನಾನು ಫಸ್ಟ್ ಟೈಮು ನಮ್ಮ ಬಿಂದುನ ನೋಡಿದಾಗ 3 ವರ್ಷದ ಮಗು, ಇವಾಗ ನೋಡಿ ಅವಳೇ ನನಗೆ ಸರ್ವಿಸ್ ಮಾಡ್ತಾ ಇದ್ದಾಳೆ. ನೋಡಿ ವಿಡಿಯೋ ಮಾಡ್ಬಿಟ್ಟು ಸುಸ್ತಾಗ್ಬಿಟ್ಟು ಮಗಳು ಸ್ಟ್ರೈಟ್ನಿಂಗ್ ಮಾಡೋದ ನೋಡ್ಕೊಂಡು ಕೂತವ್ರೆ. ಚೆನ್ನಾಗಿ ಕಲ್ತ್ಲು, ಬೇಗ ಕಲ್ತ್ಲು. ಒಂದು 6 ತಿಂಗಳಲ್ಲಿ ಫುಲ್ಲು ಟೋಟಲು ಒಂದು 6 ತಿಂಗಳಲ್ಲಿ ಫುಲ್ಲು ಕೆಲಸ ಎಲ್ಲ ಕಲ್ತಿದ್ದಾಳೆ, ಚೆನ್ನಾಗಿ ಕಲ್ತಿದ್ದಾಳೆ. ಯಾರಿಗಾದ್ರೂ ಸರ್ವಿಸ್ ಬೇಕು ಅಂದರೆ, ಸರ್ವಿಸ್ ಅನ್ನೋದಕ್ಕಿಂತ ಮೇಕಪ್ಪು ಮತ್ತು ಬ್ರೈಡಲ್ ಮೇಕಪ್ ಮಾಡ್ತೀಯಲ್ಲ, ಬ್ರೈಡಲ್ ಮೇಕಪ್ಪು ಮತ್ತು ಹೇರ್ ಸ್ಟೈಲು ಮತ್ತು ಸ್ಯಾರಿ ಡ್ರೈಪಿಂಗು ಯಾರಿಗಾದ್ರೂ ಬೇಕು ಅಂದರೆ ಕಮೆಂಟ್ ಮಾಡಿ. ತುಂಬ ಅಂದರೆ ಸರೌಂಡಿಂಗು ಬೆಂಗಳೂರಲ್ಲಿ ನಿಯರ್ ಬೈ ಯಾರಾದರೂ ಹತ್ರದಲ್ಲಿ ಇದ್ದು ನನ್ನ ವೀಡಿಯೋಸ್ ನೋಡಿದ್ರೆ ಕಮೆಂಟ್ ಮಾಡಿ, ಖಂಡಿತ ಬಂದು ಮಾಡಿಕೊಡ್ತಾಳೆ. ಹೇರ್ ಸ್ಟ್ರೈಟಿಂಗ್ ಮಾಡಿಸ್ಕೊಂಡಿದ್ದೀನಿ. ಇದು ಪರ್ಮನೆಂಟ್, ಇದು ಟೆಂಪ್ರವರಿ ಅಷ್ಟೇ. ಚೆನ್ನಾಗಿ ಕಾಣಿಸ್ತಾ ಇದ್ದರೆ ಕಮೆಂಟ್ ಮಾಡಿ. ಪರ್ಮನೆಂಟ್ ಹೇರ್ ಸ್ಟ್ರೈಟಿಂಗ್ ಮಾಡಿಸ್ಕೊತೀನಿ. ನನಗೇನು ನನ್ನ ಫೇಸ್ಗೆ ಸೂಟ್ ಆಗ್ತಾಯಿಲ್ಲ ಅಂತೀನಿ. ನಮ್ಮ ಅತ್ತಿಗೆ ಮಗಳು ನನಗಿಂತ ನಿನಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾಳೆ. ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ನನ್ನ ಹಸ್ಬೆಂಡಿಗೆ ಫೋನ್ ಮಾಡಿದ್ದೆ, ಹಂಗೆ ಒಂಚೂರು ಹೇರ್ ಕಟ್ಟು ಮಾಡಿಸ್ಕೊಂಬಿಡು, ಎಲ್ಲ ಕೂದಲು ಕೆಳಗಡೆ ಹಾಳಾಗಿದೆ ಅಂತ ಇದ್ದಾರೆ. ಒಂಚೂರು ಕಟ್ ಮಾಡಿಸ್ಕೊತೀನಿ, ಒಂದು ಸ್ವಲ್ಪ. ನಂದದು ಐಬ್ರೋ ಎಲ್ಲ ಮಾಡಿದ್ಲು, ಅಂದರೆ ಎಕ್ಸ್ಟ್ರಾ ಏನಿತ್ತು ಅದೆಲ್ಲ ತೆಗೆದುಕೊಂಡೆ. ಸ್ಟ್ರೈಟಿಂಗ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಮ್ಮ ಅತ್ತಿಗೆ ಮತ್ತು ನಮ್ಮ ಅತ್ತಿಗೆ ಮಗಳು ಇಬ್ಬರು ಹೇಳ್ತಾ ಇದ್ದಾರೆ. ನೋಡೋಣ ಪರ್ಮನೆಂಟ್ ಮಾಡಿಸೋಣ ಅಂತ ಅನ್ಕೊಂಡು ಇವಾಗ ಎಲ್ಲ ಆಯಿತು, ಮನೆಗೆ ಹೊರಡ್ತಾ ಇದ್ದೀವಿ. ನಮ್ಮ ಅತ್ತಿಗೆ ಮಗಳಂತೂ ಅತ್ತೆ ನನಗಿಂತ ನಿನಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾಳೆ. ಇವಾಗ ಮನೆಗೆ ಹೊರಡಬೇಕು. ಟೈಮ್ ಬಂದು 8:30 ಆಗಿದೆ. ಚೆನ್ನಾಗಿ ಬಂತು, ಆದರೂ ನಿಂದು ಚೆನ್ನಾಗಿ ಬಂತು. ತಿರ್ಗು ಇನ್ನೊಂದ್ಸತಿ ತೋರಿಸೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಪರ್ಮನೆಂಟ್ ಸ್ಟ್ರೈಟಿಂಗ್ ಥರ ಕಾಣಿಸ್ತಾ ಇದೆ ನಿನಗೆ. ಇವಾಗ ದೋಸೆ ಅಂಗಡಿಗೆ ಬಂದಿದ್ದೀವಿ. ಇಲ್ಲಿ ಬೆಣ್ಣೆ ದೋಸೆ ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಅದರಿಂದ ತಿಂದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಬಂದು. ನಮ್ಮ ಅತ್ತಿಗೆ ಗೋಬಿ ಕೊಡಿಸ್ತೀನಿ ಅಂದರು. ಗೋಬಿ ಏನು ಬೇಡ ಅಂದಿದ್ದಕ್ಕೆ ಬೆಣ್ಣೆ ದೋಸೆ ಅಂಗಡಿ ಕರ್ಕೊಂಡ್ಬಂದಿದೆ. ಎಲ್ಲ ಪಾರ್ಲರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಬೆಣ್ಣೆ ದೋಸೆ ಅಂಗಡಿಗೆ ಹೋಗಿದ್ದೀವಿ. ಚೆನ್ನಾಗಿ ಮಾಡ್ತಾರಲ್ಲ. ನಿಂಗೊಂದು ಬಿಟ್ಟು ಒಂದ್ಸತಿ ತರ್ಸ್ಕೊಂಡು ತಿಂದಿದ್ದೆ. ನನ್ನ ಮಗಳು ಅತಿಯಾಗಿ ಆಡ್ತಾಳೆ. ಒಂದು ಪಾರ್ಸಲು 4 ಕಿಲೋ. ನಿಂದ ಪಾರ್ಸಲ್ ತಂದಾಗ ಗಟ್ಟಿ ಚಟ್ನಿ ಕೊಡು. ಗಟ್ಟಿ ಚಟ್ನಿನೇ ಇದ್ದಿದ್ದು, ಏನೋ ತೆಳ್ಳಗಾಯ್ತಪ್ಪ. ಬಿಸಿ ಐತೆ ತುಂಬ. ಎಲ್ಲ ಬೆಣ್ಣೆ ದೋಸೆ, ಸೆಟ್ ದೋಸೆ ಹೇಳಿದ್ದೀನಿ ನೋಡಿ. ನಾನು ಹಳೆ ಫೋನ್ ತಗೊಂಡು ನಾನು ವಿಡಿಯೋ ಮಾಡ್ತಾ ಇರೋದಕ್ಕೆ ಅವಳು ವಿಡಿಯೋ ಮಾಡ್ತಾ ಇದ್ದಾಳೆ. ಅತಿ ತರಲೆ ಇವಳು. ಚೆನ್ನಾಗೈತಲ್ಲಪ್ಪ? ಚೆನ್ನಾಗೈತೆ. ಭಾರಿ ಆಟ. ಇದಕ್ಕಿಂತ ಸಿಂಗಲ್ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸೂಪರ್ ಆಗೈತೆ ಗೈಸ್. ಇವಾಗ ಮನೆಗೆ ಬಂದು ನನ್ನ ಮಗಳು ಮತ್ತೆ ನಮ್ಮ ಅಕ್ಕೆ ಮಗಳು ಅಂಗಡಿಗೆ ಹೋಗೋಳೆ. ಉಪ್ಪಾಗಿಲ್ವಾ? ನಿಂಗ ಒಂದ್ಸತಿ ತಂದ್ಕೊಟ್ಟಿದ್ದು ಉಪ್ಪು ಫುಲ್ಲು. ನಮ್ಮ ಅತ್ತೆಗೆ ಪಾರ್ಸಲ್ ತಂದಿದ್ದು ತಿಂತಾ ಇದ್ದಾರೆ. ನಾನು ಇವಾಗ ಮನೆಗೆ ಹೊರಡ್ತೀನಿ, ನನ್ನ ಮಗಳು ಬರಲಿ. ಹಾಕ್ಲೇಬೇಡಿ ಅಂತ ಹೇಳೋವನ್ನ ಅಷ್ಟರಲ್ಲಿ ಹಾಕ್ಬಿಟ್ಟಿದ್ನ. ನಮ್ಮ ಅತ್ತೆಗೆ ಬೆಣ್ಣೆ ಹಾಕ್ಬೇಡಿ ಅಂತ ಹೇಳೋಷ್ಟರಲ್ಲಿ ಬೆಣ್ಣೆ ಹಾಕ್ಬಿಟ್ಟಿದ್ರಂತೆ. ಅವರು ಪಾಪ ಮಾತ್ರ ನುಂಗ್ತಾರೆ, ಬಾಯಿ ಕೆಟ್ಟೋದಂಗೆ ಆಗಿರುತ್ತೆ. ಮತ್ತೆ ಹೇಳ್ತಾ ಇದ್ದಾರೆ ಚೆನ್ನಾಗಿದೆ ಹೇರ್ ಸ್ಟೈಲ್ ಅಂತ. ಪರ್ಮನೆಂಟಾಗಿ ಹಿಂಗೆ ಮಾಡಿಸ್ಕೊತೀನಿ ಕಣಮ್ಮ. ಮಾಡಿಸ್ಕ
ಮಾಡಿಸ್ಕೋ ಎಲ್ಲ ಉದುರ್ಲಿ. ಇವಾಗ ನಾನು ಮನೆಗೆ ಹೊರಡ್ತಾ ಇದ್ದೀನಿ. ಟೈಮ್ ಬಂದು 9:30 ಆಗಿದೆ. ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.